ಇನ್ನು ಸಿಟಿ ರವಿ ಬಂಧನಕ್ಕೆ ಬಿಜೆಪಿ ವ್ಯಾಪಕವಾದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಎಲ್ಲ ಕಡೆನೂ ನಡೀತಾ ಇದೆ. ಸುವರ್ಣಸೌಧದಲ್ಲೇ ರವಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಹಲ್ಲೆಕೋರರಿಗೆ ಹೇಗೆ ತಾಕತ್ತು ಬಂತು ಅಂತಕ್ಕಂಥ ಪ್ರಶ್ನೆ. ಇದು ಸ್ಯಾಂಪಲ್ ಅಂತ ಏನಾದರೂ ತೋರಿಸಿದ್ದೀರಾ ಕಾಂಗ್ರೆಸ್ನವರು? ಗೊತ್ತಿಲ್ಲ. ಪರಮೇಶ್ವರ್ ನಿಮ್ಮ ಕೈ ಕಟ್ಟಿ ಹಾಕಿದ್ಯಾರು ಅಂತ ಬಿಜೆಪಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗರ್ಭಿಣಿಯರ ಸಾವಿಗೆ ಮರ್ಡರರ್ ಸರ್ಕಾರ, ಕೊಲೆಗಡಕ ಸರ್ಕಾರ. ಒಬ್ಬ ಆರೋಗ್ಯ ಸಚಿವ ಹೇಳ್ತಾರೆ, ನಾನು ಏನು ಮಾಡ್ಲಿ, ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಇದು ಸರ್ಕಾರದ ಅಸಹಾಯಕತೆ. ಯಾಕಿರ್ತೀರ ಮತ್ತೆ ಅಧಿಕಾರದಲ್ಲಿ? ತಾವು ಸರ್ವೇ ಸಾಮಾನ್ಯ. ಹಬ್ಬ 22-20 ವರ್ಷದ ವಯಸ್ಸಿನ ಹೆಣ್ಮಕ್ಳು ಆಸ್ಪತ್ರೆಯಲ್ಲಿ ಸುರಕ್ಷಿತವಾಗಿ ಹೆರಿಗೆ ಆಗ್ಬೇಕು. 80% ಮೆಟರ್ನಲ್ ಡೆತ್ ಆಗಿರೋದು ಆಸ್ಪತ್ರೆ ಒಳಗಡೆ. ಈಗಾಗಲೇ ರಾಮಮೂರ್ತಿ ಅವರು ಹೇಳ್ತಿರು, ಒಂದು ನಾಚಿಕೆಯ ಮಾನ ಮರ್ಯಾದೆಯನ್ನಿದ್ರೆ ಆರೋಗ್ಯ ಸಚಿವನ ಇಷ್ಟು ಕಾಲೇ ವಜಾ ಮಾಡಬೇಕಿತ್ತು. ಇಲ್ಲ, ಎಲ್ಲ ಇಷ್ಟೆಲ್ಲ ಹೇಳ್ತಾ ಹೋಗ್ತಾರೆ. ನಿಜಕ್ಕೂ ಈ ಸರ್ಕಾರದ ಮನಸ್ಥಿತಿ ನೋಡಿ ನಿಜಕ್ಕೂ ಬೇಸರ ಆಗುವಂಥದ್ದು, ನಾವೆಲ್ಲ ತಲೆ ತೆಗೆಸುವಂಥದ್ದಿದೆ. ಈಗ ಯಾವ ಕಾರಣದಲ್ಲೂ ನಮ್ಮ ಹೋರಾಟ, ನಾನು ಖಂಡಿತ ಹೇಳ್ತಾ ಇದ್ದೀನಿ, ಇದೇನು ನಾಯಕರು ಇನ್ನೊಂದು ಅಲ್ಲ. ಈ ರೀತಿ ಮನಸ್ಥಿತಿ ಒಂದು ಸರ್ಕಾರ ಇದೆ, ನಮ್ಮ ನಾಡಿನ ಭವಿಷ್ಯ ಏನಾಗ್ಬೋದು ಅಂತ ಆಲೋಚನೆ ಮಾಡಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ